ನಾನು ನಾಗರಾಜ್ ಕರ್ಕುಟ್ಕರ್ ಬಾಗಲಕೋಟೆ. ನಾನು MSc MTech ಮಾಡಿಕೊಂಡಿದ್ದು. ಪ್ರೊಫೆಷನಲಿ ಒಬ್ಬ ಜಿಯೋಸ್ಪೇಷಿಯಲ್ ಇಂಜಿನಿಯರು ಮತ್ತು ಸಾಮಾಜಿಕ ಕಾರ್ಯಕರ್ತ. ಸದ್ಯ ನಾನು ಕರ್ನಾಟಕದಾದ್ಯಂತ ಸ್ವಚ್ಛ ವಿಧಾನಸಭೆ ಅಭಿಯಾನವನ್ನು ಹಮ್ಮಿಕೊಂಡು ಬೆಂಗಳೂರಿನಿಂದ ಫೆಬ್ರವರಿ 16ನೇ ತಾರೀಕು ಪ್ರಾರಂಭ ಮಾಡಿ ಕರ್ನಾಟಕದ 31 ಜಿಲ್ಲೆಗೆ ಹೋಗೋ ಒಂದು ಯೋಜನೆಯೊಂದಿಗೆ ಬಂದಿದ್ದೇನೆ. ಈಗ 11ನೇ ಜಿಲ್ಲೆಯಾಗಿ ನಾನು ಬಾಗಲಕೋಟೆ ಜಿಲ್ಲೆಗೆ ಬಂದಿದ್ದೇನೆ. ಇವತ್ತು ಇಳಕಲ್ಲಲ್ಲಿದ್ದೇನೆ. ಈ ಒಂದು ಅಭಿಯಾನದ ಮುಖ್ಯ 3 ಉದ್ದೇಶಗಳು: ಒಂದು, ಭ್ರಷ್ಟರು, ಕೋಮುವಾದಿಗಳು, ಜಾತಿವಾದಿಗಳು, ಕ್ರಿಮಿನಲ್ಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಬೇಕು. ಎರಡನೇದು, ಸಜ್ಜನರು, ಪ್ರಾಮಾಣಿಕರು, ಜನಪರ ಕಾಳಜಿ ಇರ್ತಕ್ಕಂಥ ಸುಸಂಸ್ಕೃತರು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಒಂದು ಪರ್ಯಾಯ ಶಕ್ತಿಯಾಗಿ ಜನರ ಮುಂದೆ ನಿಲ್ಲಬೇಕು. ಮತ್ತು ರಾಜ್ಯದ ಜನ ಚುನಾವಣೆ ಬಂದಾಗ ಹಣ, ಹೆಂಡ, ಇನ್ನಿತರ ಆಮಿಷಕ್ಕೆ ಒಳಗಾಗದೆ ತಮ್ಮ ಮತವನ್ನು ಮಾರಾಟ ಮಾಡ್ಕೋಬಾರ್ದು. ಮತ್ತು ಭ್ರಷ್ಟಾಚಾರ ಮಾಡಿದ್ರು, ಅಕ್ರಮ ಅನ್ಯಾಯಗಳನ್ನು ಮಾಡಿದ್ರು, ನನ್ನ ಜಾತಿಯನ್ನು ನನ್ನ ಧರ್ಮದವರು ಅಂತ ಮತ ಹಾಕೋದನ್ನು ಬಿಟ್ಟು ಸಜ್ಜನರು, ಪ್ರಾಮಾಣಿಕರನ್ನು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಬೇಕು. ತನ್ಮೂಲಕ ನಮ್ಮ ಸ್ವಾತಂತ್ರ್ಯ, ಸಮಾನತೆ ಮತ್ತು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಬೇಕು ಅಂತ ತಿಳ್ಕೊಂಡು ಈ ಒಂದು ಅಭಿಯಾನನ ನಾನು ಜನರ ಮಧ್ಯೆ ಹೋಗ್ತಾ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೇನೆ. ಇದು ಫೆಬ್ರವರಿ 16ನೇ ತಾರೀಕು 2025ಕ್ಕೆ ಬೆಂಗಳೂರಿಂದ ಪ್ರಾರಂಭ ಮಾಡಿ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ, ಚಾಮರಾಜನಗರ, ಮೈಸೂರು, ಕೊಡಗು, ಮಂಗಳೂರು, ಉಡುಪಿ, ಕಾರವಾರ ಜಿಲ್ಲೆಗಳನ್ನು ಮುಗಿಸ್ಕೊಂಡು ಈಗ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾನು ಬಾಗಲಕೋಟೆಯಿಂದ ಕೇಂದ್ರವಾಗಿ ಮಾಡಿಕೊಂಡು ಈ ಒಂದು ಅಭಿಯಾನನ ಮುಂದುವರಿಸಿದ್ದೇನೆ. ಇದು 11ನೇ ಜಿಲ್ಲೆ. ಇನ್ನು ಬಾಕಿ ಜಿಲ್ಲೆಗಳಲ್ಲೇ ಸಾಗಿ ಕೊನೆಯದಾಗಿ ಇದು ಬೆಂಗಳೂರಲ್ಲಿ ಸಮಾವೇಶಗೊಂಡು ಅಲ್ಲಿ ನಾವೊಂದು ಸಭೆ ಮಾಡಿ ಒಂದು ರಾಜ್ಯಕ್ಕೆ ಒಂದು ಸಂದೇಶ ಕೊಡ್ತೇವೆ. 2028ಕ್ಕೆ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿ ರಾಜಕೀಯ ಬದಲಾವಣೆ ಬರಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಜನ ಚಿಂತನೆ ಮಾಡಬೇಕು ಅನ್ನೋದು ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶ. ಇನ್ನೂ ಒಂದು ಅಂದಾಜು ನಮ್ಮ ಯೋಜನೆ ಪ್ರಕಾರ ಅಕ್ಟೋಬರ್ ಅಥವಾ ನವೆಂಬರ್ ಕೊನೆಯ ಭಾಗದಲ್ಲಿ ಈ ಒಂದು ಬೆಂಗಳೂರು ತಲುಪೋ ಯೋಜನೆ ಇದೆ. ಮುಂದೆ ಯಾವ ಜಿಲ್ಲೆ ಸರ್ ಈಗ ಮುಂದೆ ಹೋಗ್ತಾ ಇರೋದು ಈಗ ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ಅಲ್ಲಿಂದ ಆ ಕಡೆ ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬೀದರ್, ಹೀಗೆ ಅಲ್ಲಿಂದ ಮತ್ತೆ ಬಿಜಾಪುರ, ಬೆಳಗಾವಿ, ಧಾರವಾಡ ಈ ಕಡೆ ಮಾಡಿಕೊಂಡು ಮತ್ತೆ ಮಧ್ಯದಲ್ಲಿ ಉತ್ತರ ಕರ್ನಾಟಕ ಆಯಿತು, ಶಿವಮೊಗ್ಗ, ಹಾವೇರಿ ಈ ಕಡೆ ಎಲ್ಲ ಭಾಗ, ದಾವಣಗೆರೆ, ದುರ್ಗ ಮಾಡಿಕೊಂಡು ತುಮಕೂರು ಮಾರ್ಗ ಹೋಗಿ ಬೆಂಗಳೂರು ತಲುಪೋದು.